ಇದು ರಾಜ್ಯ ರಾಜಕಾರಣದ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿ. ಆ ಪ್ರಭಾವಿ ನಾಯಕನ ಬಾಂಬ್ಗೆ ಕೈಕೋಟೆಯಲ್ಲಿ ಕಂಪನ. ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿ ಮಾಡಿದ ನಾಯಕನ ಅಸ್ತ್ರ. ಆ ನಾಯಕ ಬೀಸಿದ ಬಾಣಕ್ಕೆ ಸಿಎಂ ಅಂಡ್ ಟೀಮ್ ಫುಲ್ ಶೇಕ್ ಆಗಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ? ಕೈಕೋಟೆಯಲ್ಲಿ ಕಂಪನದ ಸುದ್ದಿ. ರಾಜ್ಯ ಕಾಂಗ್ರೆಸ್ ಬಂಗಲೆಯಲ್ಲಿ ಕಂಪನ ಶುರುವಾಗಿದೆ. ಯಾವಾಗ ಏನಾಗುತ್ತೋ ದೇವರಿಗೆ ಮಾತ್ರ ಗೊತ್ತು ಅಂತ ಕೆಲ ರಾಜಕಾರಣಿಗಳು ಒಳಗೊಳಗೆ ಜಪಿಸ್ತಾ ಇದ್ದಾರೆ. ಇದು ರಾಜ್ಯ ರಾಜಕಾರಣದ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿ. ಆ ಪ್ರಭಾವಿ ನಾಯಕನ ಬಾಂಬಿಗೆ ಕೈಕೋಟೆಯಲ್ಲಿ ಕಂಪನ ಶುರುವಾಗಿದೆ, ಬಿರುಕು ಮೂಡಿದೆ. ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದ ನಾಯಕನ ಅಸ್ತ್ರ. ಹಾಗಾದ್ರೆ ಯಾವ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು? ಯಾರು ಆ ನಾಯಕ? ಆ ನಾಯಕ ಬೀಸಿದ ಬಾಣಕ್ಕೆ ಸಿಎಂ ಅಂಡ್ ಟೀಮ್ ಫುಲ್ ಶೇಕ್ ಆಗಿದ್ದಾರೆ. ಸಿದ್ದರಾಮಯ್ಯರ ವಿರುದ್ಧವೇ ಅಸ್ತ್ರ ಪ್ರಯೋಗಿಸಿದ್ದು ಯಾರು? ಇದು ನೀವಂದುಕೊಂಡಂತೆ ಡಿಕೆಶಿ ಅಲ್ಲವೇ ಅಲ್ಲ. ನೀವು ಅನ್ಕೊಂಡಿರ್ತೀರಾ ಇದು ಡಿಕೆ ಶಿವಕುಮಾರ್ ಅವರ ಹೊಸ ಅಸ್ತ್ರದ ಸುದ್ದಿ ಅಂತ. ದೇವರಾಣೆ, ಇದು ಡಿಕೆ ಶಿವಕುಮಾರ್ ಅವರ ಸ್ಟೋರಿ ಅಲ್ಲ. ಹಾಗಾದ್ರೆ ಯಾರು ಆ ಕೈ ನಾಯಕ? ಇಡೀ ಕಾಂಗ್ರೆಸ್ಸಿನ ಜಂಘಾಬಲವನ್ನೇ ನಡುಗಿಸಿದ ಆ ಕೈ ನಾಯಕ ಯಾರು? ಕಾಂಗ್ರೆಸ್ ರಾಜ್ಯ ಬಂಗಲೆಯಲ್ಲಿ ನಡುಕ ಶುರುವಾಗಿದೆಯಾ? ಹಾಗಾದ್ರೆ ಸಿದ್ದರಾಮಯ್ಯರ ಕುರ್ಚಿಯನ್ನೇ ಎಳೆಯಲು ಯತ್ನಿಸಿದವರು ಯಾರು? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ನಡುಗಿಸ್ತಾ ಇರುವಂತಹ ಆ ನಿಗೂಢ ವ್ಯಕ್ತಿ ಯಾರು? ಇದು ಡಿಕೆ ಶಿವಕುಮಾರ್ ಅವರ ಸ್ಟೋರಿ ಅಲ್ಲ, ಇದು ನಿಗೂಢ ವ್ಯಕ್ತಿಯ ಸ್ಟೋರಿ. ಹಾಗಾದ್ರೆ ಸಿದ್ದರಾಮಯ್ಯರ ಕುರ್ಚಿಯನ್ನೇ ಎಳೆಯಲು ಯತ್ನಿಸಿದವರು ಯಾರು? ಅದು ಡಿಕೆಶಿ ಅಲ್ಲದಿದ್ದರೆ ಮತ್ತಿನ್ಯಾರು ಆ ಪ್ರಭಾವಿ ನಾಯಕ? ಡಿಕೆ ಶಿವಕುಮಾರ್ ಅಲ್ಲದೆ ಬೇರೆ ಯಾರು ಸ್ವಾಮಿ ಯತ್ನ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕತ್ತಿದ್ದೀರಾ? ಆದ್ರೆ ಇದು ಡಿಕೆ ಶಿವಕುಮಾರ್ ಅವರ ಸ್ಟೋರಿ ಅಲ್ಲ. ಈ ಬಾರಿ ಮತ್ತೆ ಅಣ್ಣನ ಪರವಾಗಿ ಧ್ವನಿ ಎತ್ತಿದ ಡಿಕೆ ಸುರೇಶ್. ನಮ್ಮಣ್ಣ ಸಿಎಂ ಆಗಲಿ ಅನ್ನೋ ಆಸೆ ನನಗೆ ಈಗಲೂ ಇದೆ. ಆಸೆ ಪಡೋದು ಅಪರಾಧವೂ ಅಲ್ಲ, ಆಸೆ ಪಡೋದು ತಪ್ಪೂ ಅಲ್ಲ. ಆದರೆ ಸಿದ್ದರಾಮಯ್ಯರನ್ನ ಎಳೆದು ನಾನೇ ಸಿಎಂ ಆಗ್ತೀನಿ ಅನ್ಕೋತಾರಲ್ಲ, ಅದಕ್ಕೇನಂತೀರಿ? ಅಣ್ಣನಿಗಾಗಿ ಮತ್ತೆ ಧ್ವನಿ ಎತ್ತಿದ ಮಾಜಿ ಸಂಸದ, ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಗೀಡಾದ ಡಿಕೆ ಸುರೇಶ್ ಅವರ ಮಾತು. ಹಾಗಾದ್ರೆ ಸಿದ್ದರಾಮಯ್ಯ ಕುರ್ಚಿಯನ್ನೇ ಎಳೆಯಲೆತ್ನಿಸಿದ್ಯಾರು? ಅದು ಡಿಕೆಶಿ ಅಲ್ಲದಿದ್ದರೆ ಮತ್ತಿನ್ಯಾರು ಆ ಪ್ರಭಾವಿ ನಾಯಕ? ಬೇರಾರು ಅಲ್ಲ. ಸಿದ್ದರಾಮಯ್ಯರನ್ನೇ ಎಳೆದು ಡಿಕೆಶಿನ ಕೂರಿಸೋಕೆ ಆಗುತ್ತಾ? ಸಿದ್ದರಾಮಯ್ಯರ ಬೆಂಬಲ ಹೊರತು ಸಿದ್ದರಾಮಯ್ಯರ ಸ್ಥಾನಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ವ್ಯಕ್ತಿಗಳು, ಆಮೇಲೆ ಕನಕಪುರದ ಬಂಡೆ 1990ರಿಂದಲೂ ಕೂಡ ಸಚಿವನಾಗಿದ್ದು ಇರುವಂತಹ ಒಬ್ಬ ಹಿರಿಯ ನಾಯಕ, ಅನುಭವಿ ನಾಯಕ. ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಆಗಿನಿಂದ ಈವರೆಗೂ ಕೂಡ ಒಂದೇ ಸ್ಥಾನದಲ್ಲಿರ್ತಕ್ಕಂತಹ, ಯಾವುದೇ ತರಹದ ಜಂಗಮ ಮನಸ್ಥಿತಿ ಇಲ್ಲದೆ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂತಹ ಮೂಲ ಕಾಂಗ್ರೆಸ್ಸಿಗ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಮೇಲೆ ಆಸೆ ಪಟ್ಟಿದ್ರು. ಕೆಪಿಸಿಸಿ ಸ್ಥಾನದ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನದ ಜೊತೆಗೆ ನಾನು ಕೂಡ ಸಿಎಂ ಆಗಬೇಕು. ಪವರ್ ಶೇರಿಂಗ್ ವಿಚಾರವನ್ನ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮಾಧ್ಯಮಗಳ ಮೈಕ್ಗಳ ಮುಂದೆ ಕೂಗಾಡಿದ್ದು ಯಾರು ಮೊದಲು? ಇದೇ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡಿದ್ದು ಇದೇ ಡಿಕೆ ಶಿವಕುಮಾರ್. ನಾವು ಹೈಕಮಾಂಡ್ ನಾಯಕರು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹೌದು, ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೀನಿ.
ಒಂದಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಯಾವಾಗ ಏನಾಗುತ್ತೋ ಅಂತ ಹೇಳಿ ಹಿಂಟ್ ಬಿಟ್ಟು ಕೊಟ್ಟಿದ್ದು ಇದೇ ಡಿ.ಕೆ. ಶಿವಕುಮಾರ್. ಮಾಡಿದ ಸರ್ಕಸ್ಗಳೆಷ್ಟು? ಹಾಗಾದ್ರೆ ಈ ಬಗ್ಗೆ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಹಾಗಾದ್ರೆ ಅಣ್ಣನ ಮೇಲೆ ಅಕ್ಕರೆ, ಸಿಎಂ ವಿರುದ್ಧ ಆಕ್ರೋಶ. ಸಿದ್ದರಾಮಯ್ಯಗೆ ಪರೋಕ್ಷ ಸಂದೇಶ ರವಾನಿಸಿದ್ರ ಡಿ.ಕೆ. ಸುರೇಶ್. ಡಿಕೆಶಿಗೆ ಸಿದ್ದರಾಮಯ್ಯ ಸೀಟು ಬಿಡುತ್ತಿಲ್ಲ ಎಂದು ಆರೋಪ. ಸಿದ್ದರಾಮಯ್ಯ ಸೀಟು ಬಿಡದಿದ್ದರೆ ನಮಗೆಲ್ಲಿ ಅವಕಾಶ? ಇದೇ ಅರ್ಥದಲ್ಲಿಯೇ ಮಾತನಾಡಿದ್ರ ಡಿಕೆಶಿ ಸಹೋದರ. ಸಿದ್ದು ಸೀಟು ಬಿಡದಿದ್ದರೆ ಹೇಗೆ ಪಡಿಬೇಕು ಅಂತ ಗೊತ್ತಿದೆ, ಹೇಗೆ ಪಡೆಯೋದು? ಇದೇ ಅರ್ಥದಲ್ಲಿ ಆ ಮಾತು ಆಡಿದ್ರ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಹೈಕಮಾಂಡ್ ನಾಯಕರನ್ನ ಬೆದರಿಸ್ತಿದ್ದೀರೇನೋ? ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯರಿಗೆ ಥ್ರೆಟ್ ಮಾಡ್ತಿದ್ದೀರೇನೋ? ಉಪಮುಖ್ಯಮಂತ್ರಿಯವರೇ, ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಏನ್ ಅನ್ಕೊಂಡಿದ್ದೀರಿ? ಅಹಿಂದ ಸಮಾಜದಿಂದ ಬಂದಂತಹ ಒಬ್ಬ ವ್ಯಕ್ತಿ 2 ಬಾರಿ ಬಹುಮತದಿಂದ ಸಿಎಂ ಆದ್ರು. ಸಿದ್ದರಾಮಯ್ಯ ಸಿಎಂ ಆಗೋದಕ್ಕೆ ನೇರ ಕಾರಣ ಡಿ.ಕೆ. ಶಿವಕುಮಾರ್ ಅಲ್ವೇ ಅಲ್ಲ. ಇದು ನಾವು ಹೇಳ್ತಾ ಇಲ್ಲ, ಫ್ರೀಡಂ ಟಿವಿಯ ಸ್ವಂತ ನಿರ್ಧಾರವೂ ಅಲ್ಲ, ಫ್ರೀಡಂ ಟಿವಿಯ ಸ್ವಂತ ಅಭಿಪ್ರಾಯವೂ ಅಲ್ಲ. ಜನ ಮಾತನಾಡಿದ್ದು ಸಿದ್ದರಾಮಯ್ಯರ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗಿದೆ, ಸಿದ್ದರಾಮಯ್ಯರ ನೇರ ನುಡಿ ವರ್ಕೌಟ್ ಆಗಿದೆ. ಇದೇ ನಿಮ್ಮ ಕೇಂದ್ರದ ನಾಯಕ ರಾಹುಲ್ ಗಾಂಧಿಯ ವಿರುದ್ಧ ತಾತ್ಸಾರವಾಗಿ ಮಾತನಾಡ್ತಾ ಇದ್ದಂತಹ ಜಗದ್ಗುರು ಕಾಲು ಹಿಡಿಯಕ್ಕೆ ಹೋಗ್ತೀರಿ ಕೊಯಮತ್ತೂರಿಗೆ. ರಾಹುಲ್ ಗಾಂಧಿಯ ವಿರುದ್ಧ, ಸೋನಿಯಾ ಗಾಂಧಿಯ ವಿರುದ್ಧ, ಕಾಂಗ್ರೆಸ್ನ ಕೇಂದ್ರ ನಾಯಕರ ವಿರುದ್ಧ ಕುಹಕವಾಡ್ತಾ ಇದ್ದಂತಹ ಅಮಿತ್ ಶಾರನ್ನ ಕೂತು ಜಾಗದಿಂದ ಆಲಿಂಗನ ಮಾಡೋದಕ್ಕೆ ಕೊಯಮತ್ತೂರಿಗೆ ಹೋಗ್ತೀರಿ. ಎಐಸಿಸಿ ಅಧ್ಯಕ್ಷ ಕುಂಭಮೇಳದ ಬಗ್ಗೆ ಹಗುರವಾಗಿ ಮಾತನಾಡಿದ್ರು. ತೀರ್ಥ ಸ್ನಾನದಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ದೇಶದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಎಐಸಿಸಿ ಅಧ್ಯಕ್ಷರ ಮಾತಿಗೆ ಬೆಲೆ ಕೊಡದೆ ಕುಂಭಮೇಳಕ್ಕೆ ನೀವು ಹೋಗಿದ್ದು ತಪ್ಪಲ್ಲ. ಯಾವುದೇ ಧರ್ಮದ ಧಾರ್ಮಿಕತೆ, ಅವರವರ ಆಚಾರ ವಿಚಾರ, ಅದನ್ನು ಗೌರವಿಸಬೇಕು. ಹಾಗಾದ್ರೆ ಡಿ.ಕೆ. ಸುರೇಶ್ ಈ ಬಗ್ಗೆ ಏನು ಮಾತನಾಡಿದ್ದಾರೆ? ಡಿ.ಕೆ. ಸುರೇಶ್ ಸಿದ್ದರಾಮಯ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನನ್ನು ಕೇಳಿಸ್ಕೊಳ್ಳಿ. ಅದು ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಗೊತ್ತಿಲ್ಲ, ನನಗೇನು ಗೊತ್ತು? ನಾನು ಹೆಂಗೆ ಹೇಳಕ್ಕಾಗತ್ತೆ? ನಾನು ಭವಿಷ್ಯ ಹೇಳಕ್ಕಾಗತ್ತಾ? ನನ್ನ ಭವಿಷ್ಯ ಹೇಳೋನಲ್ಲ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ. ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ಮನ್ನ ಎಳೆದು ಕುಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ. ಇದೆಲ್ಲ ಅವ್ರವ್ರು ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ಒಂದು ನಂಬಿಕೆ, ಜೊತೆಗೆ ಅವ್ರಿಗೆ ಸಲ್ಲಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತನೆ ಮಾಡಿ ಆಮೇಲೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಡಿ.ಕೆ. ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವರ ಮೇಲೆ, ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು.